ಇವತ್ತು ಮೇಟಿ ಸಾಹೇಬರು ಅನಿವಾರ್ಯ ಕಾರಣದಿಂದ ಅದು ಅವರು ಮೈತ್ ಆದ ಸಂಬಂಧ ಈ ಎಲೆಕ್ಷನ್ ಬರಬೇಕಾಯ್ತು. ಅವ್ರು ಮಾಡಿದಂಥ ಕೆಲಸ ಸಾಕಷ್ಟು ಐತಿ ಈ ಜಿಲ್ಲೆದಾಗ. ಈಗ ನೋಡ್ರಿ, ಎಷ್ಟೋ MBBS ಕಲಿಬೇಕಂದ್ರೆ MBBS ಸ್ಕೂಲ್ ತೊಗೊಂಬಂದ್ರು ಬಾಗಲಕೋಟೆಗೆ. ಈಗ ಇದಕ್ಕಿಂತ ಹಿಂದಿನ ಸರ್ಕಾರ ಎಲ್ಲ BJP ಬಂತು, JDS ಬಂದು, ಎಲ್ಲ ಸರ್ಕಾರ ಬಂದು ಹೋದ್ರು MBBS ಸ್ಕೂಲ್ ತಂದಿದ್ದೇ ಇಲ್ಲ ಅಲ್ಲಿಗೆ, ಕಾಲೇಜ್ ತಂದಿದ್ದಿಲ್ಲ ಬಾಗಲಕೋಟೆಗೆ. ಯಾಕೆ ತಂದಿದ್ದಿಲ್ಲ? ತಮ್ಮ ವೈಯಕ್ತಿಕ ಅವು ಕಾಲೇಜ್ ಇದ್ದು ಅಲ್ಲೇ. ಅದಕ್ಕೆ ಮುಂದೆ ಬಡವ್ರ ಮಕ್ಕಳು ಕಲಿಬೇಕಾಗಿದ್ದು ಆ ಕಾಲೇಜ್ ಬೇಕಾಗಿತ್ತು, ಅವಶ್ಯ ಇತ್ತು ಜನರಿಗೆ. ಅವರು ತಮ್ಮ ಕಾಲೇಜ್ ಮುಗಿಸ್ತಾವಂತ ಇದನ್ನ ಬಿಟ್ಟಿದ್ರು. ಇವತ್ತಂಥ ವ್ಯಕ್ತಿ ಯಾರಾದರೂ ಇದ್ರಪ್ಪ ಅಂದ್ರೆ ಮೇಟಿ ಸಾಹೇಬ್ರು. ಬಡ್ರ ಮಕ್ಕಳು ಒಬ್ಬರು ಡಾಕ್ಟರ್ ಆಗ್ಬೇಕಂತ ಅವ್ರು ಆಸೆ ಪಟ್ಟವರು ಮೇಟಿ ಸಾಹೇಬ್ರು. ಅಂಥ ಯೋಜನೆ ಮತ್ತೆ ಅನ್ನಭಾಗ್ಯ ಆಗಿರ್ಬೋದು, ಕ್ಷೀರಭಾಗ್ಯ ಆಗಿರ್ಬೋದು, ಮತ್ತೆ ಇನ್ನೊಂದ್ರಿ ಏನದವಲ್ಲಿ ಏನು ಶಕ್ತಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಇವೆಲ್ಲ ಯೋಜನೆ ತಂದಿದ್ದು ಕಾಂಗ್ರೆಸ್ ಸರ್ಕಾರ. ಈ ಹಿಂದೆ ಎಲ್ಲ ಸರ್ಕಾರ, ಅದು ಯಾವ ಸರ್ಕಾರದವ್ರು ಇವತ್ತು ಎಲ್ಲ ಬಡವ್ರ ಮನೆಗೆ ಮುಟ್ಟುವಂಥ ಯಾವ ಕೆಲಸನೂ ಮಾಡಿಲ್ಲ. ಇವತ್ತು ಕಾಂಗ್ರೆಸ್ ಸರ್ಕಾರ ಬಡವರು ಪ್ರತಿಯೊಬ್ಬ ಬಡವ್ರ ಮನೆಗೆ ಮುಟ್ಟೈತಿ. ಇವತ್ತು BJP ಅವ್ರ ಮನೆಗೆ ಮುಟ್ಟೈತಿ, ಕಾಂಗ್ರೆಸ್ ಅವ್ರ ಮನೆಗೆ ಮುಟ್ಟೈತಿ, JDS ಅವ್ರ ಮನೆಗೆ ಮುಟ್ಟೈತಿ. ಇಂಥವ್ರಿಗೆ ಮುಟ್ಟಬಾರ್ದು, ಇಂಥವ್ರಿಗೆ ಮುಟ್ಟಬೇಕು ಅನ್ನೋ ಯೋಜನೆ ಯಾವುದೂ ಅಲ್ಲ. ಇಂಥವು ಸರ್ಕಾರ ಈ ಯೋಜನೆ ಮಾಡ್ದೈತಲ್ಲ, ಈ ಯೋಜನೆ ನೋಡಿ ಮತ್ತು ಎಲ್ಲ ಫಲಾನುಭವಿಗಳಿಗೆ ಬೋರ್, ಇವತ್ತು SC ST ಬೋರ್ ಆಗಿರ್ಬೋದು, ಮತ್ತು ಹೊಳ್ಳಿ ಅಲ್ಪಸಂಖ್ಯಾತರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ಎಲ್ಲ ಸಮಾಜಕ್ಕೂ ಕಟ್ಕೊಂಡು ಹೋಗುವಂಥ ಶಕ್ತಿ ಇರೋದು ಕಾಂಗ್ರೆಸ್ ಸರ್ಕಾರ. ಇದನ್ನು ಬಿಟ್ಟರೆ ಇವತ್ತು ನಮ್ಮೊಳಗೆ ಜಗಳ ಹಚ್ಚುವಂಥ ಸರ್ಕಾರ ಏನು BJP ಸರ್ಕಾರದಲ್ಲ, ಇವು ಯಾವ ಬರೀ ನಮ್ಮೊಳಗೆ ಜಗಳ ಹಚ್ಚುವಂತಾರೆ. ಈ ಕಾಂಗ್ರೆಸ್ ಸರ್ಕಾರ ಏನಂತಲ್ಲ, ಎಲ್ಲ ಸಮಾಜನ ಕಟ್ಕೊಂಡು ಎಲ್ಲ ಸಮಾಜನ ಮುಂದೆ ತೊಗೊಂಡು ಹೋಗುವಂಥ ಕಾಂಗ್ರೆಸ್ ಸರ್ಕಾರ. ಅಂಥದ್ದೆಲ್ಲ ಮೆಚ್ಚಿ ಇವತ್ತು ಇವೇನು ನಮ್ಮ ಉಮೇಶನ ಮೇಟಿಯವ್ರು ಅದಾರಲ್ಲ, ಅವ್ರು ಇವತ್ತು ನಿಶ್ಚಿತ ಬಹುಮತದಿಂದ ಆರಿಸಿ ಬರ್ತಾರೆ ಅವರು. ಯಾಕಂದ್ರೆ ಅವ್ರ ಅಪ್ಪಾರು ಮಾಡಿದಂಥ ಕಾರ್ಯ ಚಲೋದವು, ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಕಾರ್ಯ ಚಲೋದವು. ಮತ್ತು ಮುಂದಿನ ದಿನ ಇನ್ನೂ 2 ವರ್ಷ ಉಳಿದೈತಿ. ಈ 2 ವರ್ಷ ಏನರ ಅಕಸ್ಮಾತ್ ಇವ್ರಿಗೆ ಏನರ ಮತ ಹಾಕಿ ಜನರನ್ನು ಅಭಿಪ್ರಾಯ ಮಾಡಲಿಲ್ಲ ಅಂದ್ರೆ ಆ ಯೋಜನೆಗಳು ಇಲ್ಲಿಗೆ ನಿಂದಿರ್ತಾವೆ. ಆ ಉದ್ದೇಶದಿಂದ ಈ ಯೋಜನೆ ಮುಗಿಬೇಕು, ಈ ಯೋಜನೆ ನಮಗೆಲ್ಲರಿಗೆ ಉಪಯೋಗ ಆಗ್ಬೇಕು ಅನ್ನೋದಕ್ಕೆ ಈ ಕಾಂಗ್ರೆಸ್ ಸರ್ಕಾರ ಓಟ್ ಹಾಕಬೇಕು, ಬೆಂಬಲಿಸಬೇಕು, ಅವ್ರು ನಿಶ್ಚಿತ ಬಹುಮತದಿಂದ ಗೆಲ್ಲಿಸಿ ಕಳಿಸೋದು ನಮ್ಮ ಜಿಲ್ಲಾದಾಗ ಅತ್ಯಂತ ಎಲ್ಲ ಬಡವ್ರ ಮಕ್ಕಳು ಡಾಕ್ಟರ್ ಆಗಕ್ಕೆ ಸಾಧ್ಯ ಆಗತ್ತೆ ಅಂತ ನಾನು 2 ಮಾತು ಮುಗಿಸಿ. ಹೌದು ಸರ್, ನಮಗೆ ಕಾಂಗ್ರೆಸ್ ಬೇಕ್ರಿ ಸರ್. ಕಾಂಗ್ರೆಸ್ ಹುಲ್ಲಪ್ಪ ಮೇಟಿ, ಉಮೇಶ್ ಮೇಟಿ ಅವರು, ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ, DK ಶಿವಕುಮಾರ್, ಪರಮೇಶ್ವರಿ, ನಮ್ದು ಮತ್ತವ್ರು ಏನರಪ್ಪ ಅವ್ರ ಹೆಸರು ಜಮೀರ್ ಅಹ್ಮದ್, ಇವೆಲ್ಲ ಕೂಡಿ ಎಲ್ಲರೂ ಒಕ್ಕಟ್ಟಾಗಿ ನಮ್ಮ ರಾಜ್ಯಕ್ಕೆ ಬಡವರು, ಸಾಹುಕಾರು, ಬಡವರು, ದುಡಿಯೋರು, ಕೂಲಿಯವರು ಎಲ್ಲರಿಗೆ ಅನುಕೂಲ ಆದಂಥ ಬಸ್ ಫ್ರೀ, 2,000 ರೂಪಾಯಿ ತಿಂಗಳ 2,000 ರೂಪಾಯಿ ಕೊಡ್ತಾರೆ. ಅವ್ರ ಲೈಟ್ ಫ್ರೀ ಐತಿ. ಆ ನಂತರ ನಮಗೆ ಹುಡುಗರಿಗೆ ಕಲಿಸೋಲಾಗಿ ಪಾಸ್ ನೌಕರಿ ಇಲ್ಲದ ಅವ್ರಿಗೂ 1,500, 3,000 ಕೊಡ್ತಾರೆ. ಇದೆಲ್ಲ ನಮಗೆ ಅನುಕೂಲ ಐತಿ, ನಮ್ಮ ದುಡಿಯೋರಿಗೆ ಅನುಕೂಲ ಐತಿ. ಅದ್ರ ಸಲುವಾಗಿ ನಾವೇನು ಕಾಂಗ್ರೆಸ್ ಮಾಡ್ತೀವಿ. ನಮ್ಮ ಸಿದ್ದರಾಮಯ್ಯ ಮುಂದೆ ಹೆಚ್ಚು ಮುಂದುವರೀಲಿ, ಕಾಂಗ್ರೆಸ್ ಸಿದ್ದರಾಮಯ್ಯವ್ರದ್ದು ಆಗಲಿ ಅಂತ ಕೇಸಿಂದ ನಾವು ಬಯಸ್ತೀವಿ ಅವ್ರಿಗೆ. ಈ ಊರಲ್ಲಿ ಕಾಂಗ್ರೆಸ್ಸಿಂದ ಏನೆಲ್ಲ ಅಭಿವೃದ್ಧಿ ಆಗಿದೆ? ಕಾಂಗ್ರೆಸ್ನಿಂದ ಅಭಿವೃದ್ಧಿ ಅವ್ರು ಇದ್ರಲ್ಲಿ ಏನು ಮಾಡ್ತಿರ್ತಾರೆ. ಈಗ ಮೆಡಿಕಲ್ ಕಾಲೇಜ್ ಮಾಡೋ ಸಲುವಾಗಿ ಇದು ಮಾಡಕತ್ತಾರೆ. ಅದು ಬಡವ್ರಿಗೆ ಅನುಕೂಲ ಆಗ್ತದೆ. ಆ ನಂತರ ಥೋಡೆ ಹಾಸ್ಟೆಲ್ ಆಗಿರ್ತಾವೆ, ಶಾಲೆ ಅನುಕೂಲ ಆಗಿರ್ತದೆ. ಅಂಥವು ಒಂದು ಸಲ ನೀರಿಂದು, ರೋಡಿಂದು ಎಲ್ಲ ಕಾಮನ್ ಇದ್ದಿದ್ದೆಲ್ಲ ಅವು ಆಗ್ತಿರ್ತಾವೆ. ಒಮ್ಮೆ ಮಾಡಿ ತೋರಿಸೋಂಥದ್ದು ಇರೋಂಗಿಲ್ಲ. ಅವು ಸ್ವಲ್ಪ ಧೀರೆ ಅದು ಹಾಕೋತ ಬರ್ತಿರ್ತದೆ. ಏನು ಹಿಂಗಾಗಿ ಕಾಂಗ್ರೆಸ್ದು ಏನೈತಿ ನಮಗೆ ಒಂದು ಅನುಕೂಲ ಆಗ್ತದೆ. ಹಿಂಗಾಗಿ ಅದು ನಾವು ಕಾಂಗ್ರೆಸ್ ಬಯಸ್ತೀವಿ. ಉಮೇಶ್ ಮೇಟಿ ಅವ್ರು ಬರ್ಬೇಕು ಸರ್. ಅವ್ರು ಯಾಕಂದ್ರೆ 2,000 ರೂಪಾಯಿ ಕೊಡಕತ್ತಾರೆ ಸರ್. ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ಯಾರ ಸರ್. ಆಟೋದವ್ರಿಗೆ ಹೆಲ್ಪು ಮಾಡಕತ್ತಾರೆ ಸರ್. ಈಗ ಕುಡು ನೀರಾಯ್ತು ಏನಾಗಲಿ ಅವರು ಇದ್ರಪ್ಪ ಅಂದ್ರೆ ಚೆನ್ನಾಗಿ ಮಾಡ್ತಾರೆ ಸರ್. ನಾವು ಬಯಸ್ಕೊಳ್ಳೋದು ಕಾಂಗ್ರೆಸ್ ಬರೋದು ಚೆನ್ನಾಗಿ ಅಂತ ನಮ್ಗನಿಸ್ತದೆ ಸರ್. ಇವ್ರು ಏನು ಬರ್ತಾರೆ, ಇವ್ರು ಮಾಡ್ತಾರಲ್ಲ MLA ಅವರು, ಅವ್ರದ್ದು ಏನರು ಅವ್ರ ಕಾಲೇಜ್ ಅಷ್ಟೇ ಮಾಡೋದು, ಬಡ್ರ ಬಗ್ಗೆ ಏನೂ ಇಲ್ಲ, ಒಂಟಕ್ಷರ ಮಾತಾಡೋದು, ಇದೆಲ್ಲ ಮಾಡ್ತಾರೆ ಸರ್. ನಮಗೆ ಅಂಕಾರ ಇದಾಗಂಗಿಲ್ಲ ಸರ್. ಕಾಂಗ್ರೆಸ್ ಬಂದ್ರೆ ನಮಗೆ ಒಳ್ಳೇದಾಗತ್ತೆ ಸರ್. ಇಲ್ಲಿ ಅಭಿವೃದ್ಧಿ ಎಲ್ಲ ಏನಾಗಿದೆ ಕಾಂಗ್ರೆಸ್ಸಿಂದ? ಮೂಲ ಸೌಕರ್ಯ ಎಲ್ಲ ಮಾಡ್ಯಾರ ಸರ್. ಪಾಯ್ಖಾನೆ ಕಟ್ಸ್ಯಾರ, ಮನೆಗಳು ಕಟ್ಸ್ಯಾರ, ಎಲ್ಲ ಮಾಡ್ಯಾರ ಸರ್. ಈಗ ಬಸ್ ಫ್ರೀ ಮಾಡ್ಯಾರ, ಆಟೋದವ್ರಿಗೆ ಸ್ವಲ್ಪ ಹೆಲ್ಪ್ನೂ ಮಾಡಕತ್ತಾರ. ಇಲ್ಲಿ ಬಂದ್ರೆ ಅವ್ರು ಇನ್ನೂ ಹೆಂಗೆ ಇವ್ರು ಅದಾರ, ಅವ್ರು ಬಂದ್ರೆ ನಮಗೆ ಚೆನ್ನಾಗಿ ಆಗ್ತೈತಿ, ಮುಂದೆ ಬೆಳವಣಿಗೆ ಆಗ್ತೈತೆ ಅಂತ ನಾವು ಬಯಸ್ತೀವಿ ಸರ್. ಓಕೆ, ಥ್ಯಾಂಕ್ಸ್ ಸರ್. ಅನ್ನೋದೈತ್ರಿ. ಯಾಕಂದ್ರೆ ಹೆಣ್ಮಕ್ಳಿಗೆ ಎಲ್ಲ ದುಡ್ಡು ಬಿಟ್ಟು ಎಲ್ಲ ಅನುಕೂಲ ಮಾಡ್ಯಾರ ಅವ್ರು.
ಏನೋ ಮೇಟಿ ಅವರು ಚಲೋ ಇದ್ರು, ಅವ್ರು ತೀರ್ಕೊಂಡು ಅವನ ಮಗನೂ ಅದೇ ರೀತಿ ಹೊಕ್ಕಾನಂತ ನಮ್ಗೆ ಭರೋಸೆ ಐತಿ. ಕಾಂಗ್ರೆಸ್ ಪಕ್ಷದಿಂದ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ ಈಗ? ಕಾಂಗ್ರೆಸ್ ಬಂದ್ರು ಮತ್ತು ಒಂದಿಟ್ಟು ಅನುಕೂಲ ಮಾಡ್ಯಾರ ರೀ, ಹಂಗೈತಿ. ಇನ್ನು ಏನು ಅನುಕೂಲ ಆಗುತ್ತೆ ನಿಮಗೆ? ಏನಿಲ್ಲ ರೀ, ಇದೇ ನಮಗೆ ನಡ್ಸ್ಕೊಂಡು ಹೋದ್ರೆ ಸಾಕು, ಮತ್ತೊಂದು ಏನಿಲ್ಲ. ಅವ್ರ ರಪ್ಪ ಹೆಂಗಿದ್ದ ಇವನು ಮಾಡ್ಕೊಂಡು ಹೋದ್ರೆ ಚಲೋ ಆಗ್ತದೆ. ಅವ್ರ ತಂದೆ ಆಡಳಿತ ಎಲ್ಲ ಹೇಗಿತ್ತು ಈ ಊರಲ್ಲಿ? ಹೋರಿ ಅವ್ರ ತಂದೆ ಆಡಳಿತ ಹೇಗಿತ್ತು ಅಂತ? ಚಲೋ ಐತ್ರಿ ಅವ್ರು. ಅವ ಮಾಡಿದ್ದೇ ಮತ್ತು ಈಗ ಹಂಗೆ ನೋಡ್ಕೊಂಡು ಹೋಗ್ಬೇಕ್ರಿ ಇವ್ರು. ಇಷ್ಟೇ ನಮ್ಮ ಮಾತು. ಓಕೆ ತೋರಿ ನೀವು. ಸರ್ ಹೇಳಿ, ಬೈ ಎಲೆಕ್ಷನ್ ಬರ್ತಾ ಇದೆ ಊರಲ್ಲಿ, ಯಾರು ಗೆಲ್ಲಬೇಕು ನಿಮ್ಮ ಪ್ರಕಾರ? ಸರ್, ನಮ್ಮ ಪ್ರಕಾರ ಉಮೇಶ್ ಮೇಟಿ ಅವರೇ ಗೆಲ್ಲಬೇಕು. ಯಾಕಂತಂದ್ರೆ ಮೇಟಿ ಸಾಹೇಬರು ಬಡವರ ಬಗ್ಗೆ ಭಾಳ ಕಾಳಜಿ ಇದ್ದವರು, ಭಾಳ ಸರಳ ಜೀವಿ. ಆಮೇಲೆ ಎಲ್ಲ ಸಮಾಜವನ್ನು ಕಟ್ಕೊಂಡು ಹೋಗವ್ರವರು. ಇವರು ಬಿ ಜೆ ಪಿಯವ್ರು ಏನಂತಂದರೆ ನಮ್ಮಲ್ಲಿ ಜಗಳ ಹಚ್ಚಿಸಿ ಕೋಮಗಲಭೆಯನ್ನು ಹುಟ್ಟು ಹಾಕವರು. ಸರ್, ಇದು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರತಕ್ಕಂಥ ಗ್ಯಾರಂಟಿಗಳು ಮನೆ ಮನೆಗೆ, ನಿಜವಾದ ಬಡವರ ಮನೆಗೆ ತಲುಪ್ತಾ ಇದೆ. ಆ ಒಂದು ಯೋಜನೆ, ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿರ್ತಕ್ಕಂಥ ಈ ಗ್ಯಾರಂಟಿಗಳು, ಅನ್ನ ಭಾಗ್ಯ, ಇವೇನಿದಾವಲ್ಲ ಸರ್, ಇದನ್ನು ರಾಷ್ಟ್ರದಲ್ಲಿ ಕೂಡ ಮಾದರಿ ಆಗಿರ್ತಕ್ಕಂಥ ಯೋಜನೆಗಳು. ಹೀಗಾಗಿ ಸಿದ್ದರಾಮಯ್ಯ ಅವರು ಮಾಡಿರ್ತಕ್ಕಂತಹ ಯೋಜನೆಗಳು ಮತ್ತು ಮೇಟಿಯವರು ತಂದಿರ್ತಕ್ಕಂಥ ಯೋಜನೆಗಳು, ಮಾಡಿರ್ತಕ್ಕಂಥ ಕಾರ್ಯಗಳನ್ನು ಮೆಚ್ಚಿ, ಆಮೇಲೆ ಅವ್ರದ್ದು ಈಗ ನಿಧನ ಹೊಂದಿದ್ದಾರೆ, ಒಂದು ಅನುಕಂಪದ ಆಧಾರದ ಮೇಲೆ ಕೂಡ ಉಮೇಶ್ ಮೇಟಿಯವರು ಗೆಲ್ಲಲೇಬೇಕು. ಯಾಕೆ ಗೆಲ್ಲಬೇಕು ಅಂತಂದರೆ, ಇನ್ನೂ 2 ವರ್ಷ ಸರ್ಕಾರ ಐತೆ. 2 ವರ್ಷ ಸರ್ಕಾರ ಇದ್ದಾಗ ಎಮ್ ಎಲ್ ಎ ಆಗುವಂಥದ್ದು, ಅವರಿಗೆ ಫಂಡನ್ನು ಭಾಳ ಈಸಿಯಾಗಿ ಯುಟಿಲೈಸ್ ಮಾಡ್ಕೋಬೋದು. ಈಗ ಗೋರ್ಮೆಂಟ್ ಕಾಲೇಜ್ಗಳನ್ನ ತಂದಿರ್ತಕ್ಕಂಥದ್ದು, ಗೋರ್ಮೆಂಟ್ ಕಾಲೇಜಿಂದ ಸರ್ ಎಷ್ಟು ಬಡವ್ರ ಮಕ್ಕಳು ಕೂಡ MBBS ಯೋಜನೆಗಳನ್ನು, MBBS ಕನಸುಗಳನ್ನು ಇಲ್ಲಿ ಸಕಾರಗೊಳಿಸ್ಲಿಕ್ಕೆ ಅದು ಒಂದು ಭಾಳ ಒಳ್ಳೆಯ ಯೋಜನೆ ಅಂತ ನಾವು ಹೇಳ್ಬೋದು. ಆಮೇಲೆ ನಮ್ಮ ಬಾಗಲಕೋಟೆ ಮತಕ್ಷೇತ್ರಗಳಲ್ಲಿ ಹಿಂದಿನ ಸರ್ಕಾರದ MLAಗಳಿಗೆ ಮತ್ತು ಈ MLA ಏನೇನು ತಂದಿದ್ದಾರೆ ಅದನ್ನು ಜನರೇ ಅದನ್ನು ನೋಡ್ತಾ ಇದ್ದಾರೆ ಸರ್. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಕೂಡ ಸರ್ ಬಡವರ ಪರವಾಗಿ ಇರ್ತಕ್ಕಂಥದ್ದು, ಅಹಿಂದ ಪರವಾಗಿ ಇರುವಂಥದ್ದು, ಮಹಿಳೆಯರ ಪರ ಇರುವಂಥದ್ದು ಸರ್ಕಾರ ಯಾವುದು ಅಂತಂದರೆ ಅದು ಕಾಂಗ್ರೆಸ್ ಸರ್ಕಾರ. ಹೀಗಾಗಿ ನಮ್ಮ ಈ ಜನ ಏನು ಮಾಡ್ತಾರೆ, ಈ ಸಲ ಉಮೇಶ್ ಮೇಟಿ ಅವರಿಗೆ ಬಹುಮತದಿಂದ ಒಂದು 30,000 ಅಂತರದಿಂದ ಅವರು ಗೆಲ್ತಾರೆ ಅಂತ ಹೇಳ್ಬಿಟ್ಟು ನನ್ನೊಂದು ಅನಿಸಿಕೆ ಐತೆ ಸರ್.